ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ @7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ರಾಜ್ಯ ಸರ್ಕಾರ ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿದ್ದು, ಇದರಿಂದ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಹಾವೇರಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಎಲ್ಲ ಜಿಲ್ಲೆಯ ಜನರು, ವಿದ್ಯಾರ್ಥಿಗಳು, ಪೋಷಕರು, ಬುದ್ಧಿಜೀವಿಗಳು ವಿರೋಧ ಮಾಡುತ್ತಿದ್ದಾರೆ. ಇವುಗಳನ್ನು ಅಲ್ಪ ದುಡ್ಡಿನಲ್ಲೇ ಬಲವರ್ಧನೆ ಮಾಡದೆ ಅವುಗಳನ್ನು ಮುಚ್ಚಿಸುವ ಕೆಲಸ ಮಾಡುತ್ತಿರುವುದು ಘೋರ ಅನ್ಯಾಯ ಎಂದರು. ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾಗಿ ಜಿಲ್ಲೆಯ ಬಡವರು, ಎಸ್ಸಿ, ಎಸ್ಟಿ, ಒಬಿಸಿ ಹೆಣ್ಣು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗಿದೆ. ಇದನ್ನು ಬಂದ್ ಮಾಡೋ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಹೆಣ್ಣುಮಕ್ಕಳ ಹೈಯರ್ ಎಜುಕೇಷನ್ಗೆ, ಉನ್ನತ ಶಿಕ್ಷಣಕ್ಕೆ ಭಾಳ ದೊಡ್ಡ ಕೊಡಲೆ ಪೆಟ್ಟು ಬೀಳ್ತದೆ. ಇದು ಪರಿಕಲ್ಪನೆ ಇಲ್ಲದೆ ಮಾಡ್ತಾಯಿದ್ದಾರೆ. ಇದನ್ನು ಎಲ್ಲ ಜಿಲ್ಲೆಯ ಜನ ಈಗಾಗಲೇ ವಿರೋಧ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳು ವಿರೋಧ ಮಾಡ್ತಾಯಿದ್ದಾರೆ, ಟೀಚರ್ಸ್ ವಿರೋಧ ಮಾಡ್ತಾಯಿದ್ದಾರೆ, ಬುದ್ಧಿಜೀವಿಗಳು ವಿರೋಧ ಮಾಡ್ತಾಯಿದ್ದಾರೆ. ಇವುಗಳನ್ನು ಅಲ್ಪ ದುಡ್ಡಿನಲ್ಲಿ ಸ್ಟ್ರೆಂಥನ್ ಮಾಡಿ ಇವುಗಳನ್ನು ಹೆಚ್ಚಿಸುವ ಜಾಗದಲ್ಲಿ ಸರ್ಕಾರ ಮಾಡ್ತಿರುವಂಥದ್ದು ಘೋರ ಅನ್ಯಾಯ. ರಾಜ್ಯ ಸರ್ಕಾರದ ವಿಶ್ವವಿದ್ಯಾಲಯಗಳ ಮುಚ್ಚುವ ನಿರ್ಧಾರ ದುರದೃಷ್ಟಕರ ವಿಚಾರವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದಲ್ಲಿ ಹೊಸ ವಿಶ್ವವಿದ್ಯಾಲಯಗಳಾಗಿದ್ದವು. 300-400 ಕೋಟಿ ರೂಪಾಯಿ ಅನುದಾನ ನೀಡಬೇಕಾಗುತ್ತದೆ. ಅದನ್ನು ಮುಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಅನುದಾನ ನೀಡಿದರೆ ಮಾತ್ರ ವಿಶ್ವವಿದ್ಯಾಲಯಗಳು ಕೆಲಸ ಮಾಡಲು ಸಾಧ್ಯ. ಈ ನಿರ್ಧಾರ ಕಾಂಗ್ರೆಸ್ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಇದರಿಂದ ಮಕ್ಕಳಿಗೆ ಅನಾನುಕೂಲವಾಗಲಿದೆ. ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಿರ್ಧಾರ ಬದಲಿಸಬೇಕು ಎಂದರು. ಭಾಳ ದುರಾದೃಷ್ಟ. ಯೂನಿವರ್ಸಿಟಿಗಳನ್ನು ಹೆಚ್ಚು ಮಾಡಬೇಕಾಗ್ತದೆ. ಆದರೆ ನಮ್ಮ BJP ಸರ್ಕಾರ ಇದ್ದಾಗ ಏನು ಹೊಸ ಯೂನಿವರ್ಸಿಟಿಗಳು ಆಗಿತ್ತು, ಅದನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾರಣ ಏನು? ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 300 ಕೋಟಿ 400 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗ್ತದೆ. ಅನುದಾನ ಕೊಟ್ಟರೆ ಯೂನಿವರ್ಸಿಟಿಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆದರೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಖಂಡಿತ ಇದು ಈ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ, ಒಳ್ಳೆಯದಾಗಿ ಸಾಧ್ಯವೂ ಇಲ್ಲ. ಮಕ್ಕಳಿಗೆ ಅನಾನುಕೂಲ ಆಗ್ತದೆ, ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರದಿಂದ ಹಿಂದೆ ಸರ್ಕೋಬೇಕಾಗ್ತದೆ. ನಮಗೆ ಬೇಕಿರುವುದು ಪದವಿಗಳಲ್ಲ, ಅದರ ಬದಲಾಗಿ ಸಮಾನತೆ, ಭ್ರಾತೃತ್ವದ ಮನಸ್ಥಿತಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರಿನಲ್ಲಿ ಮಾತನಾಡಿರುವ ಅವರು, ನಮಗೆ ವಿಶ್ವವಿದ್ಯಾಲಯ ಬೇಕಿಲ್ಲ, ಗುರು ಪರಂಪರೆ ಬೇಕಿದೆ. ವಿಶ್ವವಿದ್ಯಾಲಯ ಮುಚ್ಚಿರುವ ಈ ಸಂದರ್ಭದಲ್ಲಿ ಗುರು ಪರಂಪರೆ ಬೇಕಿದೆ. ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣನವರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದರು. ಸಂಘ ಪರಿವಾರದವರು ಕೆಲವು ಕಡೆ ಬುರ್ಕಾ ಧರಿಸಿಕೊಂಡು ಗಲಾಟೆ ಮಾಡುವುದಕ್ಕೆ ಬಿಡುತ್ತಾರೆ. ನನ್ನ ಬಳಿ ವಿಡಿಯೋ ಇವೆ ಎಂದು ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಿಜೆಪಿಯವರ ಪಿತೃಪಕ್ಷ RSSಗೆ 100 ವರ್ಷದ ಸಂಭ್ರಮ. ಹೀಗಾಗಿ ಅವರೇ ಎಲ್ಲ ಕೃತ್ಯ ನಡೆಸುತ್ತಾರೆ. ಇದು ಅವರ ತಮ್ಮ ಎಲ್ಲ ಚಿಂತನೆಗಳು ಅನುಷ್ಠಾನಕ್ಕೆ ತರುವ ಷಡ್ಯಂತ್ರ ಅಷ್ಟೇ. ಆದರೆ ಕರ್ನಾಟಕದಲ್ಲಿ ಅದು ಸಾಧ್ಯವಿಲ್ಲದ ಮಾತು. ಶಾಂತಿ ಕದಡಲು ಯತ್ನಿಸಿರುವ ದೃಶ್ಯಾವಳಿ ಇವೆ. ತನಿಖೆ ನಡೆಸಿದರೆ ಸಂಪೂರ್ಣ ಎಲ್ಲ ಸತ್ಯಾಂಶ ಹೊರಬೀಳಲಿದೆ ಎಂದರು. ಈಗ ಸಿಂದಗಿ ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರೇ ಈಗ ಕೆಲವು ಕಡೆ ನೋಡ್ಬೋದು, ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ. ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಎಲ್ಲದರಲ್ಲೂ ನೀವು ತನಿಖೆ ಮಾಡಿಸಿ ಇಡೀ ದೇಶದ ಬೇಕಾದ್ರೆ ನಂತರ ಎಲ್ಲ ವಿಡಿಯೋಗಳೆಲ್ಲ ಇದೆ. ಎಲ್ಲ ಅವ್ರುಗಳೇ ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ
ಇನ್ನು ಈ ಕುರಿತು ಮಾತನಾಡಿರುವ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಬಿಕೆ ಹರಿಪ್ರಸಾದ್ ಈ ರೀತಿ ಮಾತನಾಡುತ್ತಾರೆ. ಜವಾಬ್ದಾರಿ ಸ್ಥಾನದಲ್ಲಿರುವ ಹರಿಪ್ರಸಾದ್ ಅವರು ತಿಳಿದು ಮಾತನಾಡಬೇಕು, ಬೇಜವಾಬ್ದಾರಿ ಹೇಳಿಕೆ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು, ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ, ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೆಯದಾಗ್ತದೆ. ಸಿದ್ದರಾಮಯ್ಯನವರು ನಮ್ಮ ನಾಯಕ, ಅವರು ಎಲ್ಲ ಚುನಾವಣೆಗಳಿಗೂ ಬೇಕು ಎಂದು DCM DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಸಿದ್ದರಾಮಯ್ಯನವರು ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯಿತಿಗೂ ಬೇಕು, ತಾಲೂಕು ಪಂಚಾಯಿತಿಗೂ ಬೇಕು, ಅಸೆಂಬ್ಲಿಗೂ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಅವರು ಕಾಂಗ್ರೆಸ್ನ ನಾಯಕ. ಅವರನ್ನ ಕಾಂಗ್ರೆಸ್ ಪಕ್ಷ 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಅವರು ನಮ್ಮ ಪಕ್ಷಾತೀತ ನಾಯಕ ಎಂದರು. ಚುನಾವಣೆಗೆ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಅನಿವಾರ್ಯ ಇದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?